ತಡರಾತ್ರಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅಂತ ಅಂದ್ರೆ ನಿನ್ನೆ ತಡರಾತ್ರಿ ದರ್ಶನ್ ಅವರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಮಹಜರ್ ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಮನೆಯಲ್ಲಿ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡಲಾಗಿದೆ. ಅವರು ಕೊಲೆ ನಡೆಸಿದಂತ ಸಂದರ್ಭದಲ್ಲಿ ಹಾಕಿದಂತ ಬಟ್ಟೆ, ಶೂಸು, ಅವತ್ತು ಯೂಸ್ ಮಾಡಿದಂತ ಡ್ರೆಸ್ಗಳಾಗಿರ್ಬೋದು, ಮತ್ತೆ ಜೊತೆಗೆ ಅವ್ರು ಬಳಸಿದಂತ ಸೋಪು, ಏನೇನು ಯಾವ್ದಾವ್ದು ವಸ್ತುಗಳಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕ್ಬೋದು ಅವೆಲ್ಲದನ್ನು ವಶಕ್ಕೆ ಪಡಲಾಗಿದೆ ಒಂದು ಕಡೆ. ಮತ್ತೆ ಇನ್ನೊಂದು ಕಡೆ ಮೊದಲನೇ ದಿನ ಅಂದ್ರೆ ಕೊಲೆ ನಡೆದ ನಂತರದಲ್ಲಿ ಮಂಗಳವಾರ 13 ಜನ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 6 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ರು. ಅದರಲ್ಲಿ 13 ಜನರನ್ನ ಈಗ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಈಗಾಗಲೇ ನಿನ್ನೆ ಒಬ್ಬ ರವಿ ಅಲಿಯಾಸ್ ರವಿಶಂಕರ್ ಅನ್ನೋ ಒಬ್ಬ ಡ್ರೈವರ್ ಅನ್ನ ಈಗಾಗಲೇ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಾಪಸ್ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿರೋದ್ರಿಂದ ಅವನನ್ನ ಈಗ ಕರ್ಕೊಂಡು ಹೋಗಲ್ಲ. ಅದರ ಬದಲಾಗಿ ಇನ್ನ ಇಬ್ಬರ ಪೈಕಿ ಜಗದೀಶ್ ಅಲಿಯಾಸ್ ಜಗ್ಗ ಮತ್ತೆ ಅನುಕುಮಾರ್ ಅನ್ನೋರು ಇನ್ನೂ ಚಿತ್ರದುರ್ಗದಲ್ಲೇ ಇದ್ದಾರೆ. ಅಲ್ಲೇ ಅವ್ರನ್ನ ಸದ್ಯಕ್ಕೆ ಪ್ರೊಡ್ಯೂಸ್ ಮಾಡುವಂತದ್ದು ಮತ್ತೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡೋದ್ರ ಬಗ್ಗೆ ಅಧಿಕಾರಿಗಳು ತೀರ್ಮಾನವನ್ನ ಮಾಡ್ಕೊಳ್ತಾ ಇದ್ರು. ಈಗ ಸದ್ಯಕ್ಕೆ 13 ಜನರನ್ನ ಈಗ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಹಾಜರನ್ನ ಪಡಿಸ್ತಾರೆ. ಹಾಜರುಪಡಿಸಿ ನಂತರವಾಗಿ 13 ಜನದಲ್ಲಿ ದರ್ಶನ್, ಪವಿತ್ರ ಸೇರಿದಂತೆ ಕೆಲ ಪ್ರಮುಖ ಆರೋಪಿಗಳನ್ನ ಮತ್ತೆ ಪೊಲೀಸ್ ಅಭಿರಕ್ಷೆಗೆ ನೀಡುವಂತೆ ಮನವಿಯನ್ನ ಮಾಡಿ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಉಳಿದಂತೆ ಇನ್ನೊಂದಷ್ಟು ಜನರ ಏನು ಆರೋಪಿಗಳಿದ್ದಾರೆ, ಸಣ್ಣ ಸಣ್ಣ ಪಾತ್ರಗಳನ್ನ ನಿರ್ವಹಿಸಿದಂತ ಆರೋಪಿಗಳೇನಿದ್ದಾರೆ ಅವ್ರುಗಳನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ತಾರೆ. ಅವಶ್ಯಕತೆ ಇದ್ದವ್ರನ್ನ ಮಾತ್ರ ಪೊಲೀಸ್ ಕಸ್ಟಡಿಗೆ ಇಟ್ಕೊಂಡು ಅವಶ್ಯಕತೆ ಇಲ್ದಲೇ ಇದ್ದವ್ರನ್ನ ವಾಪಸ್ಸು ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಪೊಲೀಸರು ಮನವಿಯನ್ನ ಮಾಡ್ತಾರೆ. ಇದಕ್ಕಾಗಲೇ ರಿಮಾಂಡ್ ಅಪ್ಲಿಕೇಶನ್ ಸಹಿತ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ. ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಪೊಲೀಸರು ಯಾವ ಉದ್ದೇಶಕ್ಕೋಸ್ಕರ ಮತ್ತೆ ಈ ಆರೋಪಿಗಳನ್ನು ದರ್ಶನ್ ಆಗ್ಬೋದು, ಪವಿತ್ರ ಆಗ್ಬೋದು, ಮತ್ತೆ ಸೇರಿದಂತೆ ಉಳಿದ ಆರೋಪಿಗಳನ್ನ ಯಾವ ಉದ್ದೇಶಕ್ಕೋಸ್ಕರ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಕು, ಯಾವ ಕೆಲಸಗಳು ಮಾಡುವಂಥದ್ದು ಬಾಕಿ ಇದೆ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಮನವರಿಕೆಯನ್ನ ಮಾಡಿಕೊಟ್ಟು ನ್ಯಾಯಾಲಯದಿಂದ ಅನುಮತಿ ಪಡ್ಕೊಳ್ಳುವಂಥದ್ದು ಇದೆ.